ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಡ್ ಗರ್ಲ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಬ್ಯಾಡ್ ಗರ್ಲ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬ್ಯಾಡ್ ಗರ್ಲ್ ಮೂವಿಯು ಮೇನಾಗಿ ಮಲಯಾಳಂನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಡಬ್ ಆಗಿದೆ ಮತ್ತು ತಮಿಳಿನಲ್ಲೂ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬ್ಯಾಡ್ ಗರ್ಲ್ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಅಂತ ಕೂಡ ಹೇಳ್ಬೋದು. ಮತ್ತು ಈ ಬ್ಯಾಡ್ ಗರ್ಲ್ ಮೂವಿಯಲ್ಲಿ ಸಂಗೀತ್ ಪ್ರತಾಪ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಬ್ಯಾಡ್ ಗರ್ಲ್ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯನ್ನು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಬ್ಯಾಡ್ ಗರ್ಲ್ ಮೂವಿಯಲ್ಲಿ ಸಂಗೀತ್ ಪ್ರತಾಪ್ ಅವರು ಒಂದು ಕ್ಯಾಬನ್ನು ಕೂಡ ಓಡಿಸ್ತಾ ಇರ್ತಾರೆ. ಆ ಕ್ಯಾಬನ್ನು ಓಡಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇಬ್ಬರು ಕೂಡ ಒಂದು ಮ್ಯಾರೇಜ್ ಆಗಿರುತ್ತೆ. ಆ ಮ್ಯಾರೇಜಲ್ಲಿ ಏನಪ್ಪ ಅಂದರೆ ಅವರ ವೈಫು ಕೂಡ ಬಂದು ಪ್ರೆಗ್ನೆಂಟನ್ನು ಆಗಿರ್ತಾರೆ. ಪ್ರೆಗ್ನೆಂಟ್ ಆಗಿದ್ದಾಗ ಏನಾಗುತ್ತೆ ಅಂತಾರೆ, ಅವರು ಡೆಲಿವರಿ ಟೈಮ್ಗೆ ಅವರ ಫ್ಯಾಮಿಲಿ ಕಡೆಯಿಂದ ಹೋಗ್ತಾರೆ. ಇವರು ಒಂದು ಕಂಪ್ನಿಯಲ್ಲಿ ಕೂಡ ಒಂದು ಅಡ್ವೆಂಚರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಕಂಪ್ನಿ ಪ್ರೆಸರನ್ನು ಇವನು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಚೇರಿ ಫ್ಯಾಮಿಲಿನೂ ನೋಡ್ಕೋಬೇಕು, ಈಚೇರಿ ಕಂಪ್ನಿನ ನೋಡ್ಕೋಬೇಕು ಅಂತ ಇರ್ತಾನೆ. ಆ ಕಂಪ್ನಿನ ನೋಡ್ಕೋಬೋದಾಗ ಏನಾಗುತ್ತೆ ಅಂತಾರೆ, ಇವನ ವೈಫ್ ಏನು ಮಾಡ್ತಾನೆ ಅಂದರೆ ಇವ್ರ ಜೊತೆ ಇರ್ತಿರ್ಲಿಲ್ಲ. ಮತ್ತು ಇವನು ಏನು ಕೇಳಿದ್ರು ಕೂಡ ಒಂದು ರೀತಿ ರಿಗ್ರೆಟ್ ಮಾಡೋದು ಮತ್ತು ಏನೋ ಒಂದು ರೀತಿ ರೆಸ್ಪಾನ್ಸ್ ರೀತಿ ಮಾಡ್ತಾ ಇರ್ತದೆ. ಆವಾಗ ಏನಾಗುತ್ತೆ, ಅವನಿಗೆ ಇವನು ಅಂತ ಬ್ಯಾಡ್ ಗರ್ಲ್ ಅಂತ ನೇಮ್ ಇಡ್ತಾನೆ. ಆ ನೇಮ್ ಏನಾಗುತ್ತೆ ಅವರ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗುತ್ತೆ. ಆ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗಿ ಅವರ ಫ್ಯಾಮಿಲಿ ಕಡೆಯಿಂದ ಕೂಡ ಅಲ್ಲಿ ಜಗಳವಾಗುತ್ತೆ. ಆ ಜಗಳ ಆದಾಗ ಸಂಗೀತ್ ಪ್ರತಾಪ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಸಂಗೀತ್ ಪ್ರತಾಪ್ ಅವರು ಏನಪ್ಪ ಎಂಟ್ರಿಯನ್ನು ಕೊಡ್ತಾರೆ ಅಂತಾರೆ, ಅವರು ಪ್ರೆಗ್ನೆನ್ಸಿ ಆಗಿದ್ದಾಗ ಅವರ ಫ್ಯಾಮಿಲಿಯವರೆಲ್ಲ ಕೂಡ ಬರ್ತಿರ್ತಾರೆ. ಇವರು ಕ್ಯಾಬನ್ನು ಓಡಿಸ್ಕೊಂಡು ಅವರ ಫ್ಯಾಮಿಲಿಯಿಂದ ಹಾಸ್ಪಿಟ್ಲಿಂದ ಫ್ಯಾಮಿಲಿಗೆ ಕರ್ಕೊ ಹೋಗ್ತಾ ಇರ್ತಾನೆ. ಆವಾಗ ಏನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಆಗುತ್ತೆ. ಕಮ್ಯುನಿಕೇಷನಿಂದ ಆಗಿಬಿಟ್ಟು ಅಲ್ಲಿ ಹೀರೋ ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾನೆ. ಹೀರೋ ಕೂಡ ಬಂದು ಈ ರೀತಿ ಆಗಿದೆ ಅಂತಲೂ ಕೂಡ ಹೇಳ್ತಾನೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬ್ಯಾಡ್ ಗರ್ಲ್ ಮೂವಿಯು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬ್ಯಾಡ್ ಗರ್ಲ್ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.